ಆಪ್ ಕಿ ಅದಾಲತ್ನಲ್ಲಿ ಪಾರ್ಲಿಮೆಂಟ್ ಮೆಂಬರ್ ರವಿ ಕಿಶನ್ ಮೇಲೆ ಆರೋಪ ಮಾಡಲಾಗ್ತಾ ಇದೆ ಇವರು ರಾಜಕೀಯದಲ್ಲಿ ಅನಾನುಭವಿ ಅಂತ. ರವಿ ಕಿಶನ್ ಅವರೇ, ನೀವು ರಾಜಕೀಯಕ್ಕೆ ಬಂದ್ರಿ. ಆ ಸಮಯದಲ್ಲಿ ಇಡೀ ದೇಶದಲ್ಲೇ ಮೋದಿ ಅವರ ಹವಾ ಇತ್ತು. ನೀವು ಕಾಂಗ್ರೆಸ್ ಟಿಕೆಟ್ ಮೇಲೆ ಚುನಾವಣೆಗೆ ನಿಂತ್ರಿ, ಮತ್ತೆ ಜೋನ್ಪುರದ ಜನತೆ ನಿಮ್ಮನ್ನ ಪಂಚರ್ ಮಾಡಿಬಿಟ್ರು. ನನ್ನ ಮನೆಯವರು, ನನ್ನ ಹೆಂಡತಿ ಎಲ್ಲರೂ ಹೇಳಿದ್ರು ಕಾಂಗ್ರೆಸ್ 2014ರಲ್ಲಿ ಸೋಲುತ್ತೆ ಅಂತ. ಅಂದ್ರೆ ಹೇಳ್ತಾರಲ್ಲ ಗ್ರಹಚಾರ, ಗ್ರಹಗಳು ನಿಮ್ಮ ತಲೆ ಮೇಲೆ ಕುಣಿತಿರ್ಬೇಕಾದ್ರೆ ನಾನು 2014ರಲ್ಲಿ ಹೊರಟಿದ್ದೆ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡೋಕ್ಕೆ. ಅವರು ನನಗೆ ಅಲ್ಲೇ ಶಲ್ಯ ತೋಡ್ಸೋರಿದ್ರು. ರಾಜನಾಥ್ ಸಿಂಗ್ ಅವರು ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲ ನಿರ್ಧಾರ ಆಗಿತ್ತು. ಮತ್ತಲ್ಲಿ ಗಾಡಿ ಲೆಫ್ಟಲ್ಲಿ ಹೋಗೋದ್ರ ಬದಲು ಕೆಲವರು ನನ್ನ ಗಾಡಿಯಲ್ಲಿ ಕೂತವರು ರೈಟಲ್ಲಿ ಹೋಗು ಅಂತ ಹೇಳಿದ್ರು. ಆ ಗಾಡಿಯಲ್ಲಿ ಇಬ್ರೇನು ಕೂತಿದ್ರಲ್ಲ, ಅವ್ರು ಎಂಥ ದರಿದ್ರ ನಕ್ಷತ್ರಗಳಂದ್ರೆ ಅವ್ರು ನನ್ನ ರೈಟ್ ಸೈಡ್ ಕರ್ಕೊಂಡೋದ್ರು. ಅವ್ರು ನನ್ನ ರೈಟ್ ಸೈಡ್ ಕರ್ಕೊಂಡು ಹೋಗಿದ್ದು ಏನಂತ, ಒಂದ್ ಕಡೆ ಕಾಫಿ ಕುಡಿಬೇಕಷ್ಟೇ ಅಂತ. ಆ ಕಾಫಿ ಕುಡಿಯೋದಕ್ಕೋಸ್ಕರ ಇವತ್ತು ನಾನು ಎಲ್ರಿಗೂ ಸ್ಪಷ್ಟಪಡಿಸ್ಬಿಡ್ತೀನಿ ಆ ವಿಷಯ. ಆ ಕಾಫಿ ಕುಡಿಯೋದಕ್ಕೆ ಎಲ್ರೂ ಹೇಳಿದ್ರು, ನನ್ನ ಹೆಂಡ್ತಿನೂ ಹೇಳಿದ್ಲು ಇಲ್ಲ ಅನ್ನು ಅಂತ. ಅಂದ್ರೆ ಕಾಫಿ ಅಭ್ಯಾಸ ಇದ್ರು ಇಲ್ಲ ಕುಡಿಯಲ್ಲ ಅನ್ನು ಅಂತ. ಮೊಬೈಲ್ ನೋಡಿದ್ರೆ ಹೊರಗಡೆ ಇಟ್ಟಿದ್ವಿ, ನಾನು ಒಳಗಡೆ ಕೂತಿದ್ದೆ. ಅಲ್ಲಿ ಒಳಗಡೆ ಮಾತುಕತೆ ನಡೆದಾಗ ಕಾಫಿ ಯಾರು ಕುಡ್ಸಿದ್ ನಿಮ್ಗೆ? ಕಾಂಗ್ರೆಸ್ನ ಬಹಳ ದೊಡ್ಡ ನಾಯಕಿ ಅವರು. ಅಲ್ಲ, ನಾನೇ ಹೇಳ್ಬಿಡ್ತೀನಿ, ಜನತೆಗೂ ಹೇಳ್ಬಿಡ್ಬೇಕು. ಮುಚ್ಚಿಡಕ್ಕೇನಿದೆ ಇದರಲ್ಲಿ? ಪ್ರಿಯಾಂಕಾ ಗಾಂಧಿ ನಿಮ್ಗೆ ಕಾಫಿ ಕುಡ್ಸಿದ್ರು. ನಾನು ಇಲ್ಲ ಅಂತ, ಅವನ್ ಯಾರು ಕೆಟ್ಟ ನಕ್ಷತ್ರ ನನ್ನ ಜೊತೆ ಬಂದಿದ್ದ, ಅವ್ನು ಹಿಂಗ್ ಮಾಡಿಸ್ಬಿಟ್ಟ. ನಾನು ಇಲ್ಲ ಅಂತ ಹೇಳ್ಬೇಕಾಗಿತ್ತು, ನನಗಾಗಲ್ಲ ಅಂತ ನಾನು ಹ್ಞೂ ಅಂದು, ನಾನು ಅಲ್ಲಿ ಹೋಗ್ಬೇಕಾಗಿತ್ತು, ಇಲ್ಲಿ ಹ್ಞೂ ಅಂದ್ಬಿಟ್ಟೆ, ಸೋತ್ವಿ. ಮತ್ತೆ ಪ್ರತಿ ಮನುಷ್ಯ, ನೀವು ಜೀವನದಲ್ಲಿ ತಪ್ಪುಗಳು ಮಾಡಿರ್ತೀರಾ, ಅದೇ ತರ ನಾವು ನೋಡಿದ ಹಾಗೆ ಮನೋಜ್ ತಿವಾರಿ ನಿಮ್ಗಿಂತ ಜಾಣ ಅನ್ನಿಸ್ಕೊಂಡ್ರು. ಅವರು ಮೊದಲನೇ ಸಲನೇ 2014ರಲ್ಲೇ ಮೋದಿಜಿ ಅವರ ರಥದ ಮೇಲೆ ಹತ್ಬಿಟ್ರು. ಮನೋಜ್ ತುಂಬಾ ಸ್ಮಾರ್ಟ್. ಅವರು ಮೊದಲಿಂದನೂ ಅವರು ತುಂಬಾ ಬ್ರೈನ್ ಯೂಸ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ನಾನು ಭಾವನೆಗಳಲ್ಲಿ ತುಂಬಾ ಜಾಗಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ ಜೀವನದಲ್ಲಿ ಅಂತ. ನಾನು ಬಿದ್ದಿದ್ದೀನಿ ತುಂಬಾ. ಒಂದ್ ವೇಳೆ ನೀವು ಎಡವಿ ಇಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ರಾಹುಲ್ ಜಿ ಜೊತೆ ಯಾತ್ರೆ ಮಾಡ್ತಿದ್ರಿ. ಮೊದಲು ನೀವು ಹೇಳ್ತಿದ್ರಿ ನಿಮ್ ಬಾಬಾ ಕಾಂಗ್ರೆಸ್ನವರು ಅಂತ. ಈಗ ಹೇಳ್ತೀರಾ ನಮ್ ಬಾಬಾ ಯೋಗಿ ಆದಿತ್ಯನಾಥ್ ಅಂತ. ನೋಡಿ, ಅದು ಸರಿ. ಅದು ಮೊದಲೆಲ್ಲ ಅದೇ ನಮ್ಮ ಪಾರ್ಟಿ ಆಗಿತ್ತು. ಅದೇನಂದ್ರೆ ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ ಅವಾಗ. ಏನು ಗೊತ್ತಿರ್ಲಿಲ್ಲ ನಮಗೆ ಅವಾಗ. ಒಂದೇ ಪಾರ್ಟಿ ಎಲ್ಲ ನಡೆಸ್ತಾ ಇತ್ತು. ಅವ್ರು ಹೇಗ್ ನಡೆಸ್ತಿದ್ರು ಏನು ಗೊತ್ತಾಗ್ತಿರ್ಲಿಲ್ಲ. ನಮ್ಗನ್ನಿಸ್ತಾ ಇತ್ತು ಇವರೇ ದೊಡ್ಡ ಪಾರ್ಟಿ, ಇವರೇ ನಡೆಸ್ತಾರೆ. ಬ್ರಿಟಿಷರೆಲ್ಲ ಹೊರಟೋದ್ಮೇಲೆ ಎಲ್ಲ ಇವ್ರ ಕೈಗೆ ಬಂದಿದೆ ಅಂತ ಅವರೇ ಆಪರೇಟ್ ಮಾಡ್ತಾ ಇದ್ರು. ನಾವು ಅವ್ರನ್ನೇ ಫಾಲೋ ಮಾಡ್ತಾ ಇದ್ವಿ. ಎಲ್ಲಿ ತನಕ ಮೋದಿ ಅಂತ ಒಬ್ಬ ವ್ಯಕ್ತಿತ್ವ ಬಂದು ನಿಮಗೆ ತೋರಿಸ್ಲಿಲ್ವೋ ದೇಶ ಹೀಗ್ ನಡೆಯುತ್ತೆ ಅಂತ, ವಿಶ್ವಕ್ಕೆ ಪ್ರಸಿದ್ಧಿ ಆಗ್ಬೋದು ಅಂತ, ವಿಶ್ವ ಗುರು ಕೂಡ ಆಗ್ಬೋದು ಅಂತ. ಯಾವ ದೇಶನ್ನ ಪಾಕಿಸ್ತಾನೂ ಬಂದು ಎದುರಿಸಬಹುದಾಗಿತ್ತು, ಚೈನಾನೂ ಬಂದು ಎದುರಿಸಬಹುದಾಗಿತ್ತು, ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು, ಯಾರು ಏನಾದ್ರೂ ಮಾಡ್ಬೋದಾಗಿತ್ತು. ಇವ್ರು ಬಂದು ತೋರಿಸಿದ್ರು ಭಾರತ ಅಂದ್ರೆ ಇದು ಅಂತ. ಆದ್ರೆ ನೋಡಿ, ಯೋಗಿಜಿ ನಿಮ್ಮನ್ನ ಗೋರಖ್ಪುರದಿಂದ ನಿಲ್ಸಿದ್ರು. ಆದ್ರೆ ಗೋರಖ್ಪುರ್ ಎಂತ ಸೀಟ್ ಅಂದ್ರೆ ಅಲ್ಲಿಂದ ಯಾವಾಗ್ಲೂ ಸಾಧು ಸಂತರು ನಿಂತ್ಕೋತಿದ್ರು, ಸನ್ಯಾಸಿಗಳು ನಿಂತ್ಕೋತಿದ್ರು. 40 ವರ್ಷಗಳಿಂದ ಅವ್ರುಗಳು ಗೆಲ್ತಾನೆ ಇದ್ರು. ಸೊ ಜನಗಳೇನು ಕೇಳಲಿಲ್ವಾ ಇದ್ಯಾರು ಬಣ್ಣ ಹಚ್ಚಿ ಕುಣಿಯೋನ್ ಬಂದ್ಬಿಟ್ಟ ಎಲೆಕ್ಷನ್ಗೆ ಅಂತ? ನೋಡಿ, ಹೌದು, ಎಲ್ರಿಗೂ ಅನಿಸ್ತಿತ್ತು. ನಾನು ಇನಿಷಿಯಲಿ ಹೋದಾಗ ಗೋರಖ್ಪುರದಲ್ಲಿ ಮಹಾರಾಜ್ ಅವರು ಯಾಕಿಂತ ತಪ್ಪು ಮಾಡ್ತಿದ್ದಾರೆ ಅಂತ. ಇದು ಒಂದು ಮಂದಿರದ ಸೀಟು, ಈ ಮನುಷ್ಯ ಎಲ್ಲಿಂದ ಬಂದ್ಬಿಟ್ಟ, ಮತ್ತೆ ಎಲ್ರು ನಮ್ಮ ಮೇಲೆ ಹೊರಗ್ನವನು ಅಂತ ರವಿ ಕಿಶನ್ ಪಕ್ಕ ಇಲ್ಲಿ ಸೋತೋಗ್ತಾನೆ ಅಂದ್ರು. ಆದ್ರೆ ನನಗನ್ನಿಸ್ತಿತ್ತು ಹೊರಗ್ನವನು. ನನಗೆ ತುಂಬಾ ಚಿಂತೆ ಆಗೋಕೆ ಶುರುವಾಯಿತು. ನಾನು ದಿನಾ ಎಲೆಕ್ಷನ್ ಟೈಮ್ನಲ್ಲಿ ಓಡಾಡ್ತಿದ್ದೆ, ಮುಖ ಕಪ್ಪಾಗ್ಬಿಡ್ತಿತ್ತು, 36-40 ಡಿಗ್ರಿ ಬಿಸಿಲು. ಮತ್ತೆ ಜೊತೆಲಿ ಬರೋರೇ ಹೇಳ್ತಾ ಇದ್ರು ಜನ, ನಮಗನ್ನಿಸ್ತೈತೆ ನಿನ್ ಕ್ಯಾಂಪೇನ್ ಮಲಗೈತೆ, ಇನ್ನೂ ನಿಂತಿಲ್ಲ ಅಂತ. ನಾನು ಅಂದ್ರೆ ಇಲ್ಲಿ ತನಕ ಮಲಗಿದ್ದೆ, ಎದ್ ನಿಂತಿಲ್ಲ ಅಂತ. ಮತ್ ಕ್ಯಾಂಪೇನ್ ಹೇಗ್ ನಿಲ್ಲುತ್ತೆ ಅಂತ ಕೇಳಿದೆ. ಅವರು ನೀನು ಹೊರಗ್ನವನು ಅಂದ್ರು. ನನಗೆ ತುಂಬಾ ನೋವಾಗೋಯ್ತು, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನಾನು ಇಷ್ಟು ಕಷ್ಟಪಡ್ತಿದ್ದೀನಿ. ಮತ್ತೆ ಈಗ ಸೋಲೋದಂತೂ ಇರಲೇ ಇಲ್ಲ, ಹೇಗಾದ್ರೂ ಗೆಲ್ಬೇಕಿತ್ತು. ಹೊರಗ್ನವನು ಅಂತಾರೆ ಅಂತ ನಾನು ನಮ್ಮ ತಾಯಿ ಜೊತೆ ಮಾತಾಡಿದೆ. ನನಗೆ ಅವಾಗ ಗೊತ್ತಾಯ್ತು ನಾನು ಗೋರಖ್ಪುರ್ನವನೇ ಅಂತ. ಅವಾಗ ನಾನು ಕೇಳಿದೆ ಹೇಗೆ ಅಂತ. ನಮ್ಮಮ್ಮ ಅಂದ್ರು, ನೀನ್ ಶುಕ್ಲಾ ಗರ್ಭಗೋತ್ರದವನ್, ನೀನು ಮಾಮ್ಖೋರ್ ಅಂತ ಗೋರಖ್ಪುರದಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿನ ಹುಡುಕು. ಆ ಹಳ್ಳಿ ಹುಡುಕಿದ್ವಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಹೊರಟ್ವಿ. ಬಹಲ್ಗಂಜ್ ಹತ್ರ ಮಾಮ್ಖೋರ್ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಇಡೀ ಜಗತ್ತಲ್ಲಿರೋ ಶುಕ್ಲಗಳೆಲ್ಲ ಅದೇ ಊರಲ್ಲಿ ಸಿಗ್ತಾರೆ, ಗರ್ಗೋತ್ರದವ್ರು. ಮತ್ ಅಲ್ಲಿ ಹೋದೆ, ಅಲ್ಲಿನ ಮಣ್ಣು ನೋಡಿ ಅದರಲ್ಲೇ ದೇಹನ್ನ ಇಳಿಸ್ಕೊಂಡ್ಬಿಟ್ಟೆ. ಮತ್ ಅಲ್ಲೇ ಫೋಟೋ ತೆಗೆಸ್ಕೊಂಡೆ. ಹೇಳ್ದೆ ಆಮೇಲೆ, ನೋಡ್ಕೊಳ್ಳಿ ಹೊರಗ್ನವನಲ್ಲ, ಇದೇ ಮಣ್ಣಿಂದ ಹುಟ್ಟಿ ಬಂದಿರೋ ನಾನು ಅಂತ. ಸೊ ಸೂಪರ್ ಸ್ಟಾರ್ ರವಿ ಕಿಶನ್ ಆಗ ರವಿ ಕಿಶನ್ ಶುಕ್ಲ ಆಗಿ ಅವತಾರ ತಾಳಿದ್ರು.
ನೋಡಿ ರಜತ್ ಭಾಯ್, ನೀವು ರಾಜಕೀಯಕ್ಕೆ ಬರ್ತಿರಲ್ಲ, ಜನ ನಿಮ್ನ ಅಂದ್ರೆ ನೀವು ನಾಳೆ ರಾಜಕೀಯಕ್ಕೆ ಬಂದ್ರೆ ಒಂದ್ ವೇಳೆ ಅಲ್ಲಿ ಜನ ನಿಮ್ಮ ಇಡೀ ವಂಶ ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಅಗದು ಹೊರಗಾಗ್ತಾರೆ. ಸೊ ಯಾರಿಗೆ ತಮ್ಮ ಬಗ್ಗೆ ತಿಳ್ಕೋಬೇಕು, ತಮ್ಮ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಇರುತ್ತೋ, ನೀವು ರಾಜಕೀಯಕ್ಕೆ ಬಂದು ಒಂದು ನಾಮಿನಿ ಫಾರ್ಮ್ ತುಂಬಿಸ್ಬಿಡಿ, ನಿಮ್ಮ ವಿರೋಧಿ ಪಾರ್ಟಿಯವರು ನಿಮ್ಮ ಬಗ್ಗೆ ಎಲ್ಲ ತೋರಿಸ್ಕೊಟ್ಬಿಡ್ತಾರೆ. ಆದ್ರೆ ಗೋರಖ್ಪುರದ ಜನಗಳು ನನಗೂ ಹೇಳಿದ್ರು, ನೀವಲ್ಲಿ ಸ್ಪೀಚ್ ಕೊಟ್ರಿ, ನೀವು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಸ್ಮಶಾನ ಕಟ್ಟಿದ್ರಿ ಅಂತ ಹೇಳಿದ್ರು. ಸುಡೋದ್ರಲ್ಲಿ ಮಜಾ ಇರುತ್ತೆ. ಇಲ್ಲ ಆಗ್ಬಿಡುತ್ತೆ ಅನ್ನೋದಕ್ಕೆ ಕವಾಲಿ ಎಲ್ಲ ಆಗ್ಬಿಡೋದಕ್ಕೆ ಇದು. ನೋಡಿ ಏನ್ ನಡೀತೋ ಅಂದ್ರೆ ನಾನೆಲ್ಲ ಕ್ಲಾರಿಟಿ ಕೊಟ್ಬಿಡ್ತೀನಿ ಇವತ್ತು. ಅದಕ್ಕೆ ವಿರೋಧಿಗಳು ನನ್ನನ್ನು ತುಂಬಾ ಟ್ರೋಲ್ ಕೂಡ ಮಾಡಿದ್ರು. ಅವಾಗ ಏನಾಯ್ತು ಅಂದ್ರೆ ರಜತ್ ಸರ್, ನಾನು ಸ್ವಾಮಿಗಳ ಜೊತೆ ಸ್ಮಶಾನಕ್ಕೆ ಹೋಗಿದ್ದೆ. ಅಲ್ಲಿ ಸ್ವಾಮಿಗಳು 62 ಕೋಟಿದು ತುಂಬಾ ಸುಂದರವಾದ ಒಂದು ಸ್ಮಶಾನ ಕಟ್ಟಿದ್ದಾರೆ ರಾಪ್ತಿ ನದಿ ಹತ್ರ, ರಾಜ್ಘಾಟ್. ಸೊ ಅಲ್ಲಿ ಸ್ವಾಮಿಗಳು ನನಗೆ ಹೇಳಿದ್ರು, ಮತ್ತೆ ಸಂಸದನಾಗಿ ನನಗೆ ಭಾಷಣ ಮಾಡೋ ಅವಕಾಶ ಸಿಕ್ತು. ಸೊ ನನಗನ್ನಿಸ್ತು ಈ ಸ್ಮಶಾನದಲ್ಲಿ ಹೇಗೆ ಭಾಷಣ ಮಾಡಲಿ ಅಂತ. ನಾನು ಪೂರ್ತಿ ಬ್ಲ್ಯಾಂಕ್ ಆಗೋದೆ. ಇಲ್ಲ, ನೀವು ಮಾತಾಡಲೇಬೇಕು ಅಂದ್ರು ಅವರು. ಮತ್ತು ನಾನು ಸ್ಮಶಾನದಲ್ಲಿ ಎದ್ದು ನಿಂತೆ, ಅಲ್ಲಿ ನೋಡ್ತೀನಿ ಜನ ಸಾಗರ ತುಂಬ್ಕೊಂಡ್ಬಿಟ್ಟಿದೆ ಅಲ್ಲಿ. ಮತ್ತು ಅವರೇ ನಮಗೆಲ್ಲ ಓಟ್ ಹಾಕಿ ಗೆಲ್ಸಿರೋದು, ಅವರೆಲ್ಲ ನಿಂತ್ಬಿಟ್ಟಿದ್ದಾರೆ ಮುಂದೆ. ಮತ್ತು ನಾನು ಹೇಳಿದೆ, ಮಹಾರಾಜರು ತುಂಬ ಖರ್ಚು ಮಾಡಿಬಿಟ್ಟಿದ್ದಾರೆ, ನಿಮ್ಗೆ ಅರ್ಥ ಆಯ್ತಾ ಅಂತ. ಮತ್ತು ಈ ನದಿ ದಡದಲ್ಲಿ ನೀವೆಲ್ಲ ಏನೇನು ಮಾಡ್ತೀರಿ ಎಲ್ಲ ನೋಡ್ತೀವಿ, ನಮಗೆಲ್ಲ ಗೊತ್ತಾಗುತ್ತೆ. ಆದರೆ ಕೇಳಿ, ಇಲ್ಲಿ ಯಾರು ಸಾಯ್ತಾರೆ ಅವ್ರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅಂದೆ. ಮತ್ತು ಸ್ವಾಮಿಗಳು ಅಲ್ಲಿ ಹೊಸ ಮಷಿನ್ ತಂದಿದ್ರು. ಈಗ ನೋಡಿ, ಅದನ್ನ ಹೇಳಕ್ ಕಾರಣ ಏನು ಅಂತಂದ್ರೆ, ರಾಪ್ತಿ ನದಿ ತೀರದಲ್ಲಿ ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ, ಅಲ್ಲಿ ಎಲ್ಲ ಹೊಲ್ಸ್ ಮಾಡಬಾರ್ದು ಅಂತ. ನೀವುಗಳು ಈ ಥರ ಎಲ್ಲ ಮಾಡಬಾರ್ದು, ಸ್ವಾಮೀಜಿ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಿಮಗೋಸ್ಕರ, ಅದನ್ನ ಕ್ಲೀನಾಗಿಡಿ ಅಂತ. ಅಂದ್ರೆ ನೋಡಿ, ನಾವು ಬ್ರಾಹ್ಮಣರು, ಪೂಜಾರರು, ನಾವು ಮನೇಲಿ ಹೇಗೆ ಮಾತಾಡ್ತೀವಿ ಇದೇ ಭಾಷೆಯಲ್ಲಿ ಮಾತಾಡೋದು. ನಾವು ಮೃತ್ಯು ಜೀವನದ ಬಗ್ಗೆ ಮಾತಾಡೋದು, ಪೌಷ್ಟಿಕ ಆಹಾರ ತಿನ್ನೋದ್ರ ಬಗ್ಗೆ ಮಾತಾಡೋದು, ಅದಕ್ಕೆ ಭಾಷೆ ಹಿಂಗೆ. ಅದಕ್ಕೆ ಮೃತ್ಯು ಬಗ್ಗೆನೂ ಅದೇ ತರ ಮಾತು ಬಂತು, ಅದಕ್ಕೆ ಭಾಷೆ ಹಿಂಗೆ. ಆದ್ರೆ ಜನ ಕ್ಷಮಿಸಿದ್ರು ಅವತ್ತು. ಆದ್ರೆ ನೀವ್ ಏನ್ ಹೇಳಿದ್ರಿ ಅದನ್ನ ಸ್ವಲ್ಪ ವಿವರವಾಗಿ ಹೇಳಿ. ಅಯ್ಯೋ ರಾಮ, ಅದೇನ್ ಹೇಳ್ದೆ ಅಂದ್ರೆ, ಈಗ ನೋಡಿ ಭೋಜ್ಪುರಿಯಲ್ಲಿ ಹೇಳಿ. ಭೋಜ್ಪುರಿಯಲ್ಲಿ ಹೇಳ कि देखा हो, पहले बात तो प्रणाम। महाराज जी 62 करोड़ खर्चा करके बहुत मेहनत करताड़न एजा रुआ लोग खातिर, और सजा दिलन, पूरा उत्तर प्रदेश सजावताड़न, हर जिला सजावताड़न, दिन रात निस्वार्थ त्यागी बाड़न। जैसे हमारे मोदी जी बाड़न वैसे हमारे पूज्य योगी महाराज जी बाड़न। तो रुआ लोग एजा भोरे भोरे का करला वो सब हमके मालूम बा, लेकिन इतना यहाँ जे भी मरी वो सीधे स्वर्ग जाई। और नयका मशीन लिया ले वाड़न महाराज जी, वो फुकाए में टाइम ना लेगी, और 2 मिनट में हर हर महादेव। वो हाँ, जो पैखाना करेगा वो नर्क में जाएगा, जो पैखाना नहीं करेगा स्वर्ग में जाएगा। ಸೊ ಹಿಂಗೆ ಅಂದ್ರೆ ವಿಷಯ ಏನಂದ್ರೆ ಅರ್ಥ ಆಗ್ತಿದ್ಯಾ? ಸ್ವಚ್ಛತೆ ಬಗ್ಗೆ ಮಾತಿತ್ತು. ಆದ್ರೆ ನೀವದನ್ನ ಹೇಳ್ತಿದ್ದಾಗ ನಾನ್ ನೋಡ್ದೆ ಯೋಗಿಜಿ ನಕ್ಕು ನಕ್ಕು ಸುಸ್ತಾಗ್ತಾ ಇದ್ರು. ಅವ್ರು ಅಷ್ಟೊಂದು ನಕ್ಕಿದ್ದನ್ನ ನಾವ್ ಯಾವತ್ತೂ ನೋಡಿರ್ಲಿಲ್ಲ. ಸ್ವಾಮೀಜಿಗೆ ಭೋಜ್ಪುರಿ ಭಾಷೆ ಅಂದ್ರೆ ತುಂಬಾ ಪ್ರೀತಿ. ಇನ್ನೊಂದಂದ್ರೆ ಇಂಥ ಮಾತುಗಳು ಅಂದ್ರೆ ನಾನು ಪೊಲಿಟಿಕಲ್ ಆಗಿ ಮಾತಾಡಕ್ ಬರಲ್ಲ. ರಜತ್ಜಿ, ನಾನೊಬ್ಬ ಕಲಾವಿದ, ಇದೇ ತರನೇ ಮಾತಾಡೋದು ನಾನು. ಈ ದೇಶ ನನಗೆ ಪ್ರೀತಿ ಕೊಟ್ಟಿರೋದು ಯಾಕೆ ಅಂದ್ರೆ ನಾನು ಈ ತರ ಇರೋದಕ್ಕೆ. ನಾನೇನಾದ್ರೂ ತೋರ್ಸ್ಕೊಳಕ್ ಮಾತಾಡಿದ್ರೆ ದೇಶ ನನಗೆ ಪ್ರೀತಿ ಕೊಡಲ್ಲ. ನಾವ್ ಯಾವಾಗ್ಲೂ ನೋಡ್ತಿರ್ತೀವಿ, ನೀವು ಯೋಗಿಜಿ ಅವರ ಕಿವಿನಲ್ಲಿ ಏನಾದ್ರೂ ಹೇಳ್ತಾನೆ ಇರ್ತೀರಾ. ಏನ್ ಹೇಳ್ತಿರ್ತೀರಾ ನೀವು ಅವರಿಗೆ? ಹ್ಯಾಂಗದಿರ್ರಿ ಮಹಾರಾಜರೇ, ಮತ್ತು ಅಂದರೆ ಭೋಜ್ಪುರಿಯಲ್ಲಿ ಮಾತಾಡ್ತೀವಿ ನಾವು. ಮೊದಲನೇ ಸಲ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು ಈ ಪ್ರೋಗ್ರಾಮ್ನಲ್ಲಿ, ಆಪ್ಕೆ ಅದಾಲತಲ್ಲಿ ನಾನು ಯಾವಾಗಲೂ ಏನೇ ಮಾತಾಡಲಿ ಅವ್ರ ಜೊತೆ ಭೋಜ್ಪುರಿಯಲ್ಲೇ ಮಾತಾಡ್ತೀನಿ. ಅವರಿಗೆ ತುಂಬ ತುಂಬ ಇಷ್ಟ. ಮಹಾರಾಜರಿಗೆ ತುಂಬ ಪ್ರೀತಿ ಭೋಜ್ಪುರಿ ಅಂದರೆ. ನೀವು ಅವ್ರಿಗೆ ಹೇಳ್ತೀರಾ, ನಿಮ್ಮ ಬುಲ್ಡೋಸರ್ ನನಗೆ ತುಂಬ ಇಷ್ಟ ಅಂತ? ನೋಡಿ, ನಾನು ಇಷ್ಟೊಂದು ಶೂಟಿಂಗ್ ಮಾಡಿದ್ದೀನಿ, ಪ್ರತಿ ಜಿಲ್ಲೆಗೂ ಹೋಗ್ತಿರ್ತೀನಿ, ತುಂಬ ಭೋಜ್ಪುರಿ ಫಿಲ್ಮ್ಸ್ ಮಾಡಿದ್ದೀನಿ ನಾನು ಇಲ್ಲಿ ಹೆಣಗಳ ರಾಶಿನೂ ನೋಡಿದ್ದೀನಿ. ನಾನು ಅಲ್ಲೇ ರಾಮ್ಗಢದ ಹೊಳೆಯಲ್ಲಿ ಹೆಣಗಳು ತೇಲಾಡೋದನ್ನು ನೋಡಿದ್ದೀನಿ, ನಾನು ಕೊಲೆಗಳಾಗೋದನ್ನು ನೋಡಿದ್ದೀನಿ, ಗನ್ ಶಾಟ್ಗಳನ್ನೂ ನೋಡಿದ್ದೀನಿ, ನಾನಲ್ಲಿ ರಂಗ್ದಾರಿ ತಗೊಳ್ಳೋದು ನೋಡಿದ್ದೀನಿ, ಜನಗಳು ಬಂದೂಕ್ ಹಿಡ್ಕೊಂಡು ಓಡಾಡೋದನ್ನು ನೋಡಿದ್ದೀನಿ ಆವಾಗಿನ ಕಾಲದಲ್ಲಿ. ಮತ್ತು ಅದೇ 2017 ಆದ್ಮೇಲೆ ಅಂದ್ರೆ ಸ್ವಾಮೀಜಿ ಬಂದಾಗ, ಮತ್ತು ಅದಾದ್ಮೇಲೆ ಕಾನೂನು ವ್ಯವಸ್ಥೆನ ನಿಯಮನ ಹೇಗೆ ನಡೆಸ್ತಿದಾರೋ ಡಬಲ್ ಇಂಜಿನ್ ಸರ್ಕಾರ ಜೊತೆ ಸೇರ್ಕೊಂಡು, ಇವತ್ತು ಇಲ್ಲಾಂದ್ರೆ 4 ಜಿಲ್ಲೆನೂ ಒಂದೊಂದು ಮಾಫಿಯಾ ನಡೆಸ್ತಿದ್ರು UPಯಲ್ಲಿ. ಮತ್ತೆ ಫಿಲ್ಮಲ್ಲೂ ನಾವು ಯಾವಾಗಲೂ ಅದನ್ನೇ ತೋರಿಸ್ತೀವಿ, ಗನ್ ಹೊಡಿತಾ ಇದ್ದಾರೆ, ರೈಫಲ್ ಓಡಿಸ್ತಿದ್ದಾರೆ ಅಂತ. ಈಗ ಯಾರಿಗೂ ಆ ಧೈರ್ಯನೇ ಇಲ್ಲ. ಸೊ ಈ ಬುಲ್ಡೋಸರ್ ಯಾಕಂದ್ರೆ, ನೀವು ಸಮಾಜದ ಅಕ್ಕ ತಂಗಿರನ್ನೇ ಹೆದರ್ಸ್ತೀರಾ,
ನೀವು ರಂಗಧಾರಿ ವಸೂಲಿ ಮಾಡ್ತೀರಾ, ಹತ್ಯೆ ಮಾಡ್ತೀರಾ, ಮಕ್ಕಳನ್ನ ಹೆದರ್ಸ್ತೀರಾ, ಜನಗಳಲ್ಲಿ ಸಮಾಜದಲ್ಲಿ ಒಂದು ಭಯ ಸೃಷ್ಟಿ ಮಾಡ್ತೀರಾ ಅಂದ್ರೆ ಗ್ಯಾರಂಟಿ ಬುಲ್ಡೋಸರ್ ಬರುತ್ತೆ, ನಿಮ್ಮನ್ನ ಖಂಡಿತ ಮಣ್ಣಲ್ಲಿ ಮಣ್ಣು ಮಾಡ್ಲಾಗುತ್ತೆ. ಮತ್ ಸ್ವಾಮೀಜಿ ಏನ್ ಹೇಳ್ತಾರೋ ಅದನ್ ಮಾಡ್ತಾರೆ. ಮಣ್ಣಲ್ಲಿ ಮಣ್ಣು ಮಾಡ್ತೀನಿ ಅಂದ್ರೆ ಅವ್ರು ಮಣ್ಣಲ್ಲಿ ಮಣ್ಣು ಮಾಡ್ತಾರೆ. ಅದಕ್ಕೆ ನೀವು ಆ ಡೈಲಾಗ್ ಹೇಳಿದ್ದಲ್ವಾ, ಉರ್ದಿರೋದನ್ನ ಬೂದಿ ಅಂತಾರೆ ಅಂತ. ಹಾ, ಅದಕ್ಕೆ ಅಂದೆ ನಾನು ಆ ಡೈಲಾಗ್. जली को आग कहते हैं, जली को आग कहते हैं, बुझी को राख कहते हैं, और ये राख से बनल बारूद को योगी आदि ಈ ನಿಮ್ಮ ಮಾತುಗಳನ್ನ ಕೇಳಿ ಯೋಗಿಜಿ ಅಂತೂ ಖಂಡಿತ ಖುಷಿಯಾಗಿರ್ತಾರೆ. ಆದ್ರೆ ಪಾರ್ಲಿಮೆಂಟ್ ಅಲ್ಲಿರುವಂತ ಜನಗಳು ಅವ್ರಿಗೆ ಖುಷಿ ಆಗೋದಿಲ್ಲ. ಯಾಕೆ? ಜಯಾ ಬಚ್ಚನ್ ಸೀನಿಯರ್ ಅವರು ನಿಮ್ಮ ಇಂಡಸ್ಟ್ರಿಲಿ, ನಿಮ್ಮ ಸೀನಿಯರು ಪಾರ್ಲಿಮೆಂಟ್ ಅಲ್ಲಿ, ಅವ್ರು ಹೇಳಿದ್ರು ರವಿ ಕಿಶನ್ ಯಾವ ತಟ್ಟೆಲ್ ತಿಂತಾರೋ ಅದನ್ನೇ ತೂತ್ ಮಾಡ್ತಾರೆ ಅಂತ. ಇಲ್ಲಿ ತನಕ 4 ವರ್ಷದಲ್ಲಿ ನಾನು 400 ಪ್ರಶ್ನೆ ಕೇಳಿದ್ದೀನಿ, ಪ್ರೈವೇಟ್ ಆಗಿ 7 ಬಿಲ್. ಅಲ್ಲ ನೋಡಿ, ಅವರಿಗೆ ಅಭ್ಯಂತರ ಇದ್ದಿದ್ದು ಯಾವ್ದ್ರ ಬಗ್ಗೆ ಅಂತಂದ್ರೆ, ಎಂತ ಇಂಪ್ರೆಷನ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಮುಂಬೈ ಫಿಲಂ ಇಂಡಸ್ಟ್ರಿನಲ್ಲಿ ಎಷ್ಟು ಜನ ಇದಾರೋ ಅವರೆಲ್ಲರೂ ಸಾರಾ ಸಗಟಾಗಿ ಡ್ರಗ್ ಅಡಿಕ್ಟ್ಸು, ಸಾರಾ ಸಗಟಾಗಿ ಕುಡುಕ್ರು ಅಂತ. ಅವ್ರು ನನ್ನ ಪ್ರಶ್ನೆನೇ ಕೇಳಿಸ್ಕೊಂಡಿರ್ಲಿಲ್ಲ ಮ್ಯಾಮ್. ನಾನು ಅವ್ರನ್ನ ತಾಯಿ ಸಮಾನ ನೋಡ್ತೀನಿ, ಅವ್ರಿಗೆ ಕಾಲಿಗೆ ಬೀಳ್ತೀನಿ, ಇವತ್ತಿಗೂ ನಾನು ಅವ್ರ ಕಾಲಿಗೆ ಬೀಳ್ತೀನಿ. ನಾನೇನು ಹೇಳಿದ್ದೆ ಅಂದ್ರೆ, ಈ ತರ ಇಂಡಸ್ಟ್ರಿ ಮುಖಾಂತರನೂ ಬರ್ತಾ ಇದೆ ಒಳಗಡೆ, ನಾವು ಆಸ್ ಹೀರೋಗಳು ತುಂಬಾ ಹುಷಾರಾಗಿರ್ಬೇಕು. ಮತ್ ನಾನು ಪಂಜಾಬ್ ಕಡೆಯಿಂದ ಡ್ರಗ್ಸ್ ಇಂಪೋರ್ಟ್ ಆಗೋ ಬಾರ್ಡರ್ ಪಾಯಿಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಮತ್ ಅವರು ಅದಕ್ಕೆ ರಾಜ್ಯಸಭಾ ಮುಖಾಂತರ ನನಗೆ ಉತ್ತರ ನೀಡಿದ್ರು. ಇವತ್ತು ನಾನು ಕ್ಲಿಯರ್ ಮಾಡ್ಬಿಡ್ತೀನಿ, ಯಾಕಂದ್ರೆ ನಿಮ್ಮ ಈ ಪ್ರೋಗ್ರಾಮ್ ಮುಖಾಂತರ ಎಲ್ಲ ಕ್ಲಿಯರ್ ಆಗುತ್ತೆ. ಅವರು ಅದನ್ನ ತಪ್ಪಾಗಿ ತಿಳ್ಕೊಂಡ್ರು, ನಾನು ಬೇರೆ ಏನೋ ಅಂದಿದ್ದೆ. ನಾನು ಅದನ್ನ ಬಾಲಿವುಡ್ಗೆ ಜೋಡಿಸಿ ಯಾಕೆ ಹೇಳಿದೆ ಅಂದ್ರೆ, ಹೀರೋಸ್ ಕೂಡ ತುಂಬಾ ಹುಷಾರಾಗಿರ್ಬೇಕು. ಇರ್ಲಿ, ನಾನು ರಜತ್ಜಿ ನಾನು ಏನ್ ಹೇಳಿದ್ದೆ ಅಂದ್ರೆ ಇವತ್ತಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತಿಲ್ಲಿ ನಿಮ್ ಪ್ರೋಗ್ರಾಮ್ ಅಲ್ಲಿ ಆಪ್ಕೆ ಅದಾಲತಲ್ಲಿ ಹೇಳ್ತಿದ್ದೀನಿ, ಎಸ್, ಒಂದು ತಟ್ಟೆಯಲ್ಲಿ ಡ್ರಗ್ಸ್ ಇದ್ರೆ, ಆ ತಟ್ಟೆಯಲ್ಲಿ ಹೋಲ್ಸ್ ವಸ್ತುಗಳಿದ್ರೆ ನಾನು ಆ ತಟ್ಟೆಗೆ ತೂತ್ ಮಾಡೇ ಮಾಡ್ತೀನಿ. ನೀವೊಂದು ಬಿಲ್ ತಗೊಂಡ್ ಬಂದಿದ್ದೀರಾ ಜನಸಂಖ್ಯಾ ನಿಯಂತ್ರಣದ ಮೇಲೆ, ಪಾಪ್ಯುಲೇಷನ್ ಕಂಟ್ರೋಲ್ ಮೇಲೆ. ಮತ್ತೆ ಸ್ವತಃ ನಿಮಗೆ ಎಷ್ಟು ಮಕ್ಕಳಿದ್ದಾರೆ ಅನ್ನೋದನ್ನ ಮರ್ತೇ ಬಿಟ್ರಿ. ನನಗೆ 4 ಮಕ್ಕಳಿದ್ದಾರೆ. ಸೊ ನೀವಂತೂ ಮಾಡ್ಕೊಂಡ್ಬಿಟ್ರೆ ಬೇರೆಯವರನ್ನ ತಡೀತಾ ಇದ್ದೀರಾ. ರಜತ್ಜಿ, ಒಂದ್ ವೇಳೆ ಈ ಬಿಲ್ ಮೊದಲೇ ಬಂದಿದ್ರೆ ಸೊ ನಾವೆಲ್ಲರೂ ಎಚ್ಚರಿಕೆಯಿಂದ ಇರ್ತಿದ್ವಿ. ನೀವ್ ಹೇಳಿ, ನನ್ನ ಮಾತು ಒಪ್ತಿರೋ ಇಲ್ವೋ, ಒಂದ್ ವೇಳೆ ಈ ಬಿಲ್ ಮೊದಲೇ ಬಂದಿದ್ರೆ ನಾವುಗಳು ಕಂಟ್ರೋಲಲ್ಲಿ ಇರ್ತಿದ್ವಿ. ಇವತ್ತು ಚೈನಾ ಸ್ಟ್ರಾಂಗ್ ಆಗಿದೆ, ಅವ್ರ ಬಿಲ್ ತಂದ್ರು, ಇವತ್ತು ಅದೊಂದು ತುಂಬಾ ದೊಡ್ಡ ಶಕ್ತಿಯಾಗಿ ನಿಂತಿದೆ. ಸೊ ನಾವುಗಳು, ನಿಮ್ಗೆ 4 ಮಕ್ಕಳಿದ್ದಾರೆ, ಅದಕ್ಕೂ ನೀವು ಕಾಂಗ್ರೆಸ್ ಪಾರ್ಟಿನ ಬ್ಲೇಮ್ ಮಾಡ್ತಿದ್ದೀರಾ, ಅವ್ರ ಸರ್ಕಾರ ಮೊದಲೇ ಬಿಲ್ ತರ್ಲಿಲ್ಲ ಅಂತ. ನೀವುಗಳು ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವೇನಾದ್ರೂ ಹೇಳಿ. ನೀವು ಜನತಾ ಅದಾಲತಲ್ಲಿದ್ದೀರಿ. ಈ ಬಿಲ್ ಮೊದಲೇ ಕಾಂಗ್ರೆಸ್ ಅವ್ರು ತರಬೇಕಾಗಿತ್ತೋ ಇಲ್ವೋ? ಈ ಬಿಲ್ ಕಾಂಗ್ರೆಸ್ ಅವ್ರು ಮೊದಲೇ ತರಬೇಕಾಗಿತ್ತೋ ಇಲ್ವೋ? ಮೊದಲೇ ಈ ಬಿಲ್ ಬಂದಿದ್ರೆ ಇಲ್ಲ, ನನಗೆ 2 ಇರ್ತಿದ್ವು, ನಿಮಗೆ ಎಷ್ಟು ಇರ್ತಿದ್ವು?